ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ ಆರ್ಬಿಐ ಕಡಿವಾಣ ಹಾಕಿದ್ದು ಯಾಕೆ? ಬ್ಯಾಂಕುಗಳಿಗೆ ಆರ್ಬಿಐ ಯಾವ ಎಚ್ಚರಿಕೆ ಕೊಟ್ಟಿದೆ? HCL ಉದ್ಯೋಗಿಗಳಿಗೆ ಯಾವುದು ಕಡ್ಡಾಯ? ಈ ಎಲ್ಲವನ್ನ ನಾವು ನಿಮಗೆ ಹೇಳೋದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ ಆರ್ಬಿಐ ಕಡಿವಾಣ ಹಾಕಿದೆ. ಕೆಲವು ಕಾರ್ಡ್ ಪಾವತಿಗಳ ಮೇಲೆ ನಿಷೇಧ ಹೇರಿದೆ. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ನಂತಹ ಅಂತಾರಾಷ್ಟ್ರೀಯ ಪೇಮೆಂಟ್ ಮರ್ಚ್ಗಳು ಭಾರತದಲ್ಲಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿವೆ. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಮೇಲೆ ಕ್ರಮ ಕೈಗೊಳ್ಳುತ್ತಾ ರಿಸರ್ವ್ ಬ್ಯಾಂಕ್ ಕಾರ್ಡ್ನಿಂದ ಬಿಸ್ನೆಸ್ ಪೇಮೆಂಟ್ ಅಥವಾ ಕಮರ್ಷಿಯಲ್ ಪೇಮೆಂಟ್ ಅನ್ನು ಸ್ಥಗಿತಗೊಳಿಸುವಂತೆ ಕೇಳಿದೆ. ಸೂಚನೆ ನೀಡುವವರೆಗೂ ಬಿಸ್ನೆಸ್ ಪೇಮೆಂಟ್ ಸೊಲ್ಯೂಷನ್ ಪ್ರೊವೈಡರ್ಸ್ನ ಎಲ್ಲ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ಎಂದು ರಿಸರ್ವ್ ಬ್ಯಾಂಕ್ ಸೂಚಿಸಿದೆ. ಈ ಕ್ರಮ ಕೈಗೊಂಡ ನಂತರ ಎರಡೂ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಸೆಂಟ್ರಲ್ ಬ್ಯಾಂಕ್ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ. ಕಾರ್ಡ್ ಪೇಮೆಂಟ್ನಲ್ಲಿ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಪ್ರಾಬಲ್ಯ ಹೊಂದಿವೆ. ಫೆಬ್ರವರಿ 8ರಂದು ಈ ಆಕ್ಷನ್ ಜಾರಿ ಮಾಡಲಾಗಿದೆ. ಬ್ಯಾಂಕುಗಳಿಗೆ ಎಚ್ಚರಿಕೆ ನೀಡಿದ ಆರ್ಬಿಐ ಗವರ್ನರ್. ಬ್ಯಾಂಕಿಂಗ್ ವಲಯದಲ್ಲಿ ಹೆಚ್ಚುತ್ತಿದೆ ಲೋನ್ ರಿಸ್ಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಬ್ಯಾಂಕಿಂಗ್ ವಲಯದಲ್ಲಿ ಹೆಚ್ಚುತ್ತಿರುವ ಸಾಲದ ರಿಸ್ಕ್ಗಳ ಬಗ್ಗೆ ಜಾಗರೂಕರಾಗಿರುವಂತೆ ಸೂಚಿಸಿದ್ದಾರೆ. ಅತಿಯಾದ ಆತ್ಮವಿಶ್ವಾಸ ಬೇಡ ಎಂದು ಅವರು ಹೇಳಿದ್ದಾರೆ. ರಾಜ್ಯಪಾಲರು ಸಾರ್ವಜನಿಕ ವಲಯ ಹಾಗೂ ಖಾಸಗಿ ಬ್ಯಾಂಕುಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒಗಳೊಂದಿಗೆ ಸಭೆಯನ್ನು ನಡೆಸಿದರು. ಈ ಹಿಂದೆ ಇಂತಹ ಸಭೆಯನ್ನು ಜುಲೈ 11, 2023ರಂದು ನಡೆಸಲಾಯಿತು. ಇದು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಅದರ ವ್ಯಾಪ್ತಿಯಲ್ಲಿರುವ ಇತರೆ ಸಂಸ್ಥೆಗಳ ಉನ್ನತ ಆಡಳಿತ ಮಂಡಳಿಯ ಜೊತೆಗೆ ಆರ್ಬಿಐ ನಡೆಸುತ್ತಿರುವ ಸಂವಾದದ ಭಾಗ ಆಗಿದೆ. ಬ್ಯಾಂಕುಗಳು ಉತ್ತಮವಾದ ಆರ್ಥಿಕ ಸಾಧನೆಯನ್ನು ಮಾಡಿದ್ದಕ್ಕೆ ಗವರ್ನರ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಆರ್ಬಿಐ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಎಂದಿಗೂ ವಿದೇಶಕ್ಕೆ ಹಣ ಕಳುಹಿಸಿಲ್ಲ ಎಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಿರುದ್ಧ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ನಡೆಸುತ್ತಿದೆ ಎಂದು ವರದಿಗಳು ಕೇಳಿಬರುತ್ತಿವೆ. ಈ ಆರೋಪಗಳಿಗೆ ಸ್ಪಷ್ಟನೆಯನ್ನು ನೀಡಿದ ಕಂಪನಿಯು ಪೇಟಿಎಂನ ಮೂಲ ಕಂಪನಿ 197 ಕಮ್ಯುನಿಕೇಷನ್ಸ್ ಯಾವಾಗಲೂ ತನಿಖೆಯಲ್ಲಿ ಅಧಿಕಾರಿಗಳಿಗೆ ಸಹಕರಿಸುತ್ತದೆ ಎಂದು ಹೇಳಿದೆ. ಪೇಮೆಂಟ್ಸ್ ಬ್ಯಾಂಕ್ ಯಾವಾಗಲೂ ವಿದೇಶಕ್ಕೆ ಹಣ ಕಳುಹಿಸಿಲ್ಲ. 197 ಕಮ್ಯುನಿಕೇಷನ್ಸ್ ಮತ್ತು ಅದರ ಅಂಗಸಂಸ್ಥೆಗಳು ಇಡಿ ಸೇರಿದಂತೆ ಎಲ್ಲ ಏಜೆನ್ಸಿಗಳಿಗೆ ಮಾಹಿತಿ, ದಾಖಲೆಗಳು ಮತ್ತು ಸ್ಟೇಟ್ಮೆಂಟ್ಗಳನ್ನು ನೀಡಿವೆ ಎಂದು ಕಂಪನಿ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ನಮ್ಮ ಪಾಲುದಾರ ಕಂಪನಿಗಳು ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಿವೆ ಎಂದು ಅದು ತಿಳಿಸಿದೆ. ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಇಷ್ಟವಾಗದಿದ್ದರೆ 30 ದಿನಗಳಲ್ಲಿ ವಾಪಸ್ ಮಾಡಬಹುದು. ಇನ್ಶೂರೆನ್ಸ್ ರೆಗ್ಯುಲೇಟರ್ IRDAI ಹೊಸದೊಂದು ಪ್ರಸ್ತಾವನೆಯನ್ನು ಮಾಡಿದೆ. ಇದರ ಪ್ರಕಾರ ಕಂಪನಿಯ ನಿಯಮ ಮತ್ತು ಷರತ್ತುಗಳ ಬಗ್ಗೆ ಗ್ರಾಹಕರಿಗೆ ಸಮಾಧಾನವಾಗದಿದ್ದರೆ 15ರಿಂದ 30 ದಿನಗಳ ಒಳಗೆ ಪಾಲಿಸಿಯನ್ನು ವಾಪಸ್ ಮಾಡಬಹುದು. ಅಲ್ಲದೆ ಜೀವ ವಿಮೆ ಪಾಲಿಸಿಗಳಿಗೆ ನಾಮಿನಿ ಮಾಡುವುದು ಕಡ್ಡಾಯವಾಗಿದೆ. ಸದ್ಯ ಒಂದು ಪಾಲಿಸಿ ಖರೀದಿ ಮಾಡಿದಾಗ ಅದರ ನಿಯಮ ಮತ್ತು ಷರತ್ತುಗಳು ಸಮಾಧಾನ ತರದಿದ್ದರೆ ಅದನ್ನು 15 ದಿನಗಳ ಒಳಗೆ ವಾಪಸ್ ಮಾಡಬಹುದು. ಇದನ್ನು ಫ್ರೀ ಲುಕ್ ಅವಧಿ ಎಂದು ಕರೆಯಲಾಗುತ್ತೆ. ಇದೇ ಪಾಲಿಸಿಯನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡಿದರೆ ಈ ಅವಧಿ 30 ದಿನಗಳಿವೆ. ಈ ಹೊಸ ಪ್ರಸ್ತಾವನೆಯ ಬಗ್ಗೆ ಮಾರ್ಚ್ 4ರವರೆಗೆ ಅಭಿಪ್ರಾಯ ಪ್ರಕಟಿಸಲು ಅವಕಾಶವಿದೆ. ಪೇಟಿಎಂ ವಾಲೆಟ್ನಲ್ಲಿ ಈಗಾಗಲೇ ಹಣ ಇಲ್ಲದಿದ್ದರೆ ಫೆಬ್ರವರಿ 29ರ ನಂತರ ಫಾಸ್ಟ್ಯಾಗ್ ಕೆಲಸ ಮಾಡುತ್ತಿಲ್ಲ. ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ಫೆಬ್ರವರಿ 29ರ ನಂತರ ಪೇಟಿಎಂ ವಾಲೆಟ್ನಲ್ಲಿ ಹಣ ಹಾಕಲು ನಿಮಗೆ ಸಾಧ್ಯವಾಗುವುದಿಲ್ಲ. ಪೇಟಿಎಂ ಫಾಸ್ಟ್ಯಾಗ್ ನಿಮ್ಮ ಬಳಿ ಇದ್ದರೆ ಅದನ್ನು ನೀವು ಬದಲಿಸಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ ಹಾಗೆ ಮಾಡಿಲ್ಲದಿದ್ದರೆ ಟೋಲ್ ನಾಕಾದಲ್ಲಿ ಡಬಲ್ ಚಾರ್ಜ್ ಕೊಡಬೇಕಾಗುತ್ತೆ. ಫಾಸ್ಟ್ಯಾಗ್ ಮೂಲಕ ಪೇಮೆಂಟ್ ಮಾಡದೇ ಇದ್ದರೆ ನಾಕಾದಲ್ಲಿ 2 ಪಟ್ಟು ಹಣ ತೆರಬೇಕಾಗುತ್ತೆ. ಆದರೆ ಫೆಬ್ರವರಿ 29ಕ್ಕೂ ಮೊದಲು ಪೇಟಿಎಂ ವಾಲೆಟ್ನಲ್ಲಿ ಹಣ ಇದ್ದರೆ ಫೆಬ್ರವರಿ 29ರ ನಂತರವೂ ಖರ್ಚು ಮಾಡಬಹುದು. ಭಾರತದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪೇಟಿಎಂ ಫಾಸ್ಟ್ಯಾಗ್ ಇದೆ. ಹೊಸ ಫಾಸ್ಟ್ಯಾಗ್ ಖರೀದಿ ಮಾಡುವುದು ಮತ್ತು ಪೇಟಿಎಂ ಫಾಸ್ಟ್ಯಾಗ್ ಅನ್ನು ಡಿಆಕ್ಟಿವೇಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ. HCL ಉದ್ಯೋಗಿಗಳಿಗೆ ವಾರಕ್ಕೆ 3 ದಿನ ಆಫೀಸ್ಗೆ ಬರುವುದು ಕಡ್ಡಾಯ. HCL ಟೆಕ್ ಉದ್ಯೋಗಿಗಳು ಇನ್ನು ವಾರದಲ್ಲಿ 3 ದಿನ ಕಡ್ಡಾಯವಾಗಿ ಕಚೇರಿಗೆ ಬರಬೇಕಾಗುತ್ತೆ. ಫೆಬ್ರವರಿ 19ರಿಂದ ಈ ಹೊಸ ನಿಯಮ ಜಾರಿಗೆ ಬರಲಿದ್ದು, ಕಚೇರಿಗೆ ಬರದಿದ್ದರೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದೆ. ಭಾರತದಲ್ಲಿ HCL ಟೆಕ್ 3ನೇಯ ಅತಿದೊಡ್ಡ IT ಕಂಪನಿಯಾಗಿದೆ. ಇನ್ನು ಇತರ ಕಂಪನಿಗಳ ಬಗ್ಗೆ ಮಾತನಾಡುವುದಾದರೆ TCS ವಾರದಲ್ಲಿ 5 ದಿನ ಕಚೇರಿಯಿಂದ ಕೆಲಸ ಮಾಡುವುದನ್ನು ಕಡ್ಡಾಯ ಮಾಡಿದೆ. ಇನ್ಫೋಸಿಸ್ ಕೂಡ ತಿಂಗಳಲ್ಲಿ 10 ದಿನ ಕಚೇರಿಯಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಿದೆ. ವಾರಕ್ಕೆ 3 ದಿನ ಕಚೇರಿಗೆ ಬರಬೇಕು ಎಂದು ವಿಪ್ರೋ ಕೂಡ ಕಡ್ಡಾಯ ಮಾಡಿದೆ. ಎಲ್ಲ ಉದ್ಯೋಗಿಗಳು ಅವರಿಗೆ ನಿಯೋಜಿಸಿದ ಕಚೇರಿಯಿಂದ ವಾರದಲ್ಲಿ 3 ದಿನ ಕಚೇರಿಗೆ ಬರಬೇಕು ಎಂದು HCL ಟೆಕ್ನ DFS ವಿಭಾಗದ ಜಾಗತಿಕ ಮಾನವ ಸಂಪನ್ಮೂಲ ಮುಖ್ಯಸ್ಥ ವಿಕಾಸ್ ಶರ್ಮಾ ಹೇಳಿದ್ದಾರೆ. ಆದಾಗ್ಯೂ ಕಂಪನಿ ಹೈಬ್ರಿಡ್ ವಿಧಾನವನ್ನು ಮುಂದುವರಿಸುತ್ತೆ ಎಂದು ಅವರು ಹೇಳಿದ್ದಾರೆ.
ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.